ಅಸ್ಸಲಾಮುಅಲೈಕುಮ್. ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ಸ್ವಾಗತ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ನಾಷ್ಟಕ್ಕೆ ಬೆಂಡೆಕಾಯಿ ತೊಳಿತಾ ಇದ್ದೀನಿ. ಚೆನ್ನಾಗಿ 3-4 ಸಲ ತೊಳೆದೆ ಫ್ರೆಂಡ್ಸ್. ನಾನು ಈ ನೀರು ಎಲ್ಲ ಗಿಡಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಗುಲಾಬಿ ಗಿಡ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಕಲರ್ ಎಲ್ಲ ಪಿಂಕ್ ಕಲರ್. ಇಲ್ಲಿ ನೋಡಿ, ಈಗ ಇದು ಕಟ್ ಮಾಡ್ತಾ ಇದ್ದೀನಿ. ಇದು ನನ್ನ ತಿಂಡಿಗೆ ಚಪಾತಿ ಜೊತೆ ಮಾಡ್ತಾ ಇರೋದು ಪಲ್ಯ, ಬೆಂಡೆಕಾಯಿ ಅರ್ಧ ಕಟ್ ಮಾಡಿದ್ದೀನಿ. ಇದಕ್ಕೆ ಈಗ ರೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಎಣ್ಣೆ ಹಾಕಲ್ಲ, ಹಾಗೆ ಮಾಡ್ತೀನಿ ರೋಸ್ಟ್. ನಾನು ಬೆಂಡೆಕಾಯಿ ಅರ್ಧ ಕಟ್ ಮಾಡ್ತೀನಿ ಅದೇ ಟೈಮ್ನಲ್ಲಿ, ಆವಾಗ ಒಂದು ಸ್ವಲ್ಪ ಟೈಮ್ ಕಡಿಮೆ ತಗೊಳತ್ತೆ. ಇಷ್ಟು ಒಲೆ ಹಚ್ತಾ ಇದ್ದೀನಿ, ಕಡಾಯಿ ಇಟ್ಟೆ. ಅದ್ರ ಮೇಲೆ ಎಣ್ಣೆನೂ ಹಾಕಲ್ಲ ನಾನು, ಒಂದು ಸ್ವಲ್ಪನೂ ಹಾಗೆ ಬೆಂಡೆಕಾಯಿ ಹಾಕ್ತೀನಿ. ಸಣ್ಣದಾಗಿ ಕಟ್ ಮಾಡಿದ್ದೀನಲ್ಲ, ಅದಕ್ಕೆ ರೋಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಈಗ ಅದನ್ನು ಕಟ್ ಮಾಡ್ತೀನಿ, ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ನಾನು ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಜಾಸ್ತಿ ಸಾರು ಇಷ್ಟ ಆಗಲ್ಲ ಬೆಂಡೆಕಾಯಿದು, ಬರೀ ಪಲ್ಯ ಇಲ್ಲಾಂದರೆ ಫ್ರೈ ಮಾಡಬೇಕು. ಅದಕ್ಕೆ ಫ್ರೈನೂ ತೋರಿಸ್ತೀನಿ ನಿಮಗೆ. ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ರಿ, ಇಲ್ಲಿ ಒಂದು ಸತಿ ಆಯಿತು. ಈಗ ಇನ್ನೊಂದು ಕಟ್ ಮಾಡಿದ್ದೀನಲ್ಲ ಪ್ಲೇಟ್ನಲ್ಲಿ, ಅದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಬೆಂಡೆಕಾಯಿ. ಈ ಥರ ಬೆಂಡೆಕಾಯಿ ಬರಬೇಕು, ಆ ಥರ ರೋಸ್ಟ್ ಮಾಡಬೇಕು ಫ್ರೆಂಡ್ಸ್. ಈಗ ಇದನ್ನು ಹಾಕಿಬಿಡ್ತೀನಿ. ಇದೇ ಟೈಮ್ನಲ್ಲಿ ನಾನು ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ ಅದೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಹಾಕಬೇಕು. ನಾನು ಹಾಕ್ತಾ ಇಲ್ಲ ಫ್ರೆಂಡ್ಸ್, ಖಾರದ ಪುಡಿ ಹಾಕ್ತೀನಿ. ಇಲ್ಲಿ ರೆಡಿ ಆಯಿತು ಮಸಾಲೆ. ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ ಎಲ್ಲ ಇದನ್ನು ರೆಡಿ ಆಯಿತು. ಬೆಂಡೆಕಾಯಿ ಈಗ ಅದೇ ಕಡಾಯಿನಲ್ಲಿ ಮಾಡ್ತಾ ಇರೋದು ನಾನು ಫ್ರೆಂಡ್ಸ್. ಎಣ್ಣೆ ಹಾಕ್ತಾ ಇದ್ದೆ ಫ್ರೆಂಡ್ಸ್. ನಾನು ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಸಾಸಿವೆ ಹಾಕ್ತೀನಿ. ಇದಕ್ಕೆ ಇದು ಚಮಚದಲ್ಲಿ ಬರಲ್ಲ ಫ್ರೆಂಡ್ಸ್ ಸಾಸಿವೆ. ಈಗ ಸಾಸಿವೆ ಹಾಕಿ, ಸಾಸಿವೆ ಡ್ಯಾನ್ಸ್ ಮಾಡಬೇಕು ಫ್ರೆಂಡ್ಸ್, ಅಲ್ಲಿ ತನಕ ನೋಡ್ತಾ ಇರ್ಬೇಕು ನಾವು. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕು ಫ್ರೆಂಡ್ಸ್. ನನ್ನ ಹತ್ರ ಫ್ರೆಶ್ ಇಲ್ಲ, ಒಣಗಿದೆ ಇದು, ಅದಕ್ಕೆ ಅದೇ ಹಾಕ್ತಾಯಿದ್ದೀನಿ ನಾನು. ಈಗ ಈರುಳ್ಳಿ ಹಾಕಿದೆ ನಾನು. ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈರುಳ್ಳಿಗೆ. ಇಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ದೊಡ್ಡದಾಯಿತು ಇದು ವಿಡಿಯೋ, ಅದಕ್ಕೆ ಫಾಸ್ಟ್ ಮಾಡ್ತಾಯಿದ್ದೀನಿ ನಾನು, ಶಾರ್ಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಇಲ್ಲಿ ಈಗ ಒಂದು ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನೀಗ, ಬೇಗ ಮೆತ್ತಗಾಗಲಿ ಅಂತ. ಈರುಳ್ಳಿಗೆ ಒಂದೇ ಸಲ ಹಾಕ್ತಾಯಿದ್ದೀನಿ, ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿ. ಏನು ಮಸಾಲೆ ಹಾಕಲ್ಲ ಫ್ರೆಂಡ್ಸ್ ಇದರಲ್ಲಿ. ನಿಮ್ಮ ಹತ್ರ ಮ್ಯಾಗಿ ಮಸಾಲ ಇದ್ದರೆ ಹಾಕ್ಕೊಳ್ರಿ, ನನ್ನ ಹತ್ರ ಇಲ್ಲ. ಅದು ತುಂಬ ಟೇಸ್ಟಿ ಕೊಡುತ್ತೆ ಅದು ಮಸಾಲೆ. ನೋಡಿರಿ, ಮೆತ್ತಗಾಯಿತು ಈರುಳ್ಳಿ. ಅದರಲ್ಲಿ ನಾನು ಹಾಕಿದೆ ಟೊಮಾಟೊ, ಕೊತ್ತಂಬರಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಅರಿಶಿನ ಪುಡಿ ಹಾಕ್ತೀನಿ, ಆಮೇಲೆ ಖಾರದ ಪುಡಿ ಹಾಕ್ತೀನಿ, ಅಷ್ಟೇ ಮಸಾಲೆ. ನಿಮಗೆ ಬೇಕಂದರೆ ನೀವು ಕೊಬ್ಬರಿನೂ ಅಲ್ಲ, ಹಸಿ ಕೊಬ್ಬರಿ ಇರುತ್ತಲ್ಲ, ಅದಕ್ಕೆ ಅದು ತುರ್ಪಿ ಹಾಕ್ಬೋದು. ನಾನು ಕೊಬ್ಬರಿ ಹಾಕ್ತಾಯಿಲ್ಲ ಇಲ್ಲಿ. ನೋಡಿರಿ, ಅರ್ಧ ಚಮಚ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪನೇ ಹಾಕೋದು ನಾನು ಮಸಾಲೆ. ಈಗ ಇಷ್ಟೇ ಮಸಾಲೆ ಸಾಕು ಫ್ರೆಂಡ್ಸ್.
ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂಡೆಕಾಯಿ ಹಾಕ್ತೀನಿ ನಾನು ಇದರಲ್ಲಿ. ಸಿಂಪಲ್ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನಮ್ಮದು ಅಂತ. ಸಾರಿ ಫ್ರೆಂಡ್ಸ್, ನನಗೆ ಜಾಸ್ತಿ ಅಷ್ಟು ಕನ್ನಡ ಮಾತು ಬರಲ್ಲ, ಟ್ರೈ ಮಾಡ್ತಾ ಇರೋದೀನಿ ನಾನು. ನೋಡಿರಿ, ಬೆಂಡೆಕಾಯಿ ಹಾಕಿದೆ. ಈಗ ಇದು ಚೆನ್ನಾಗೇ ಮಿಕ್ಸ್ ಮಾಡ್ತೀನಿ ಮಸಾಲೆಯಲ್ಲಿ. ಆಮೇಲೆ 1 ಲೋಟ ನೀರು ಹಾಕಿ ಇಡ್ತೀನಿ, ಮುಚ್ಚಳ ಮುಚ್ಚಿ. ಅದು ಬೇಯುತ್ತೆ. ಅದು ನಾನು ಫಸ್ಟು ಮೈದಾ ಹಿಟ್ಟಿಗೆ ಕಲಸಿಟ್ಟಿದ್ದೀನಿ ಅಲ್ಲಿ ಪಾತ್ರೆಯಲ್ಲಿ, ಆವಾಗ ಪೇಡೆ ಮಾಡ್ತೀನಿ. ಆಮೇಲೆ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕ್ತೀನಿ, ಇಡ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ನೀರು ಹಾಕ್ತೀನಿ, 1 ಲೋಟ ಮುಚ್ಚಳ ಮುಚ್ಚಿ ಇಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಹಿಟ್ಟು ಅರ್ಧ ಗಂಟೆ ಆಯಿತು ನಾದಿ. ಈಗ ಪೇಡೆ ಮಾಡ್ತೀನಿ ನಾನು ಇದರಲ್ಲಿ. ಮೈದಾ ಹಿಟ್ಟು ಎಷ್ಟು ಮೆತ್ತಗಾಗಿದೆ ನೋಡ್ರಿ. ಇಲ್ಲಿ ದೊಡ್ಡದೊಂದು ಚಪಾತಿ ಲಟ್ಟಿಸಿದೆ ನಾನು. ಇದ್ರ ಮೇಲೆ ಆಯಿಲ್ ಹಚ್ತೀನಿ. ಈಗ ಚೆನ್ನಾಗಿ ಆಯಿಲ್ ಹಚ್ಚಿಲ್ಲ ಅಂದರೆ ತುಂಬ ಸಾಫ್ಟ್ ಆಗಲ್ಲ, ಅದು ಹಾಗೆ ಇರುತ್ತೆ, ಚೆನ್ನಾಗೂ ಆಗಲ್ಲ ತಿನ್ನೋಕ್ಕೆ, ಗಟ್ಟಿ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಮೈದಾ ಹಿಟ್ಟಿಗೆ ಎಷ್ಟು ಎಣ್ಣೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೈದಾ ಹಿಟ್ಟು. ನೋಡ್ರಿ, ಇಲ್ಲಿ ಇದ್ರ ಮೇಲೆ ನಾನು ಮೈದಾ ಹಿಟ್ಟು ಪೌಡ್ರ್ ಹಾಕ್ತೀನಿ. ನೋಡ್ರಿ, ಒಣ ಪೌಡರು ಮೈದಾ ಹಿಟ್ಟಿಂದು. ಆಮೇಲೆ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನು. ಈಗ ಸಿಂಪಲ್ಲಾಗಿ ತೋರಿಸ್ತಾ ಇರೋದು ನಿಮಗೆ ಪೇಡೆ ಹೆಂಗೆ ಮಾಡ್ತೀವಿ ನಾವು ಅಂತ. ಎಲ್ಲರಿಗೂ ಗೊತ್ತು, ಬೇರೆ ಬೇರೆ ಥರ ಮಾಡ್ತಾರೆ ಅಂತ ಅವ್ರವ್ರ ಮನೆಯಲ್ಲಿ. ನಾನು ನಮ್ಮ ಮನೆಯ ಸ್ಟೈಲ್ ತೋರಿಸ್ತಾ ಇರೋದು ಫ್ರೆಂಡ್ಸ್ ನಿಮಗೆ, ನಾನು ಹೆಂಗೆ ಮಾಡ್ತೀನಿ ಅಂತ. ನೋಡಿರಿ, ಪೇಡೆ ರೆಡಿ ಆಯಿತು. ಈ ಥರನೇ ಪೂರ್ತಿ ಮಾಡ್ತೀನಿ, ಇದರಲ್ಲೂ. ಈಗ ಬೆಂಡೆಕಾಯಿ ನೋಡೋಣ ಏನಾಯಿತು ಅಂತ. ನೋಡಿರಿ, ಒಂದು ಸ್ವಲ್ಪ ನೀರಿದೆ ಇದರಲ್ಲಿ. ಒಂದು ಚಮಚದಷ್ಟು ಚಪಾತಿನೂ ಲಟ್ಟಿಸಿದೆ. ನೋಡಿ, 1-2 ಚಮಚ ಇದೆ ನೀರು ಅಷ್ಟೇ, ಪೂರ್ತಿ ನೀರು ಖಾಲಿ ಆಯ್ತು ಅದರಲ್ಲಿ. ಬೇಗ ಕನ್ನಡ ಮಾತು ಬರಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ನಿಧಾನನೇ ಬರೋದು. ಈಗ ಒಂದು ಸ್ವಲ್ಪ ನಾನು ಇಲ್ಲಿ ಇಡ್ತೀನಿ ಇದ್ರ ಮೇಲೆ. ಆಮೇಲೆ ತವಾನೂ ಇಡ್ತೀನಿ. ಒಂದು ಶಬ್ದ ಬಂತು ಇಲ್ಲಿ ಈಗ, ಢಮ್ ಅಂತ. ಅದು ಡೋರಿನ ಶಬ್ದ ಫ್ರೆಂಡ್ಸ್, ಅದು ಅದಕ್ಕೆ ತೋರಿಸ್ದೆ ನಾನು. ಇದು ನೀರು ಫ್ರೆಂಡ್ಸ್, ಎಣ್ಣೆ ಅಲ್ಲ. ಇದು ಸೋಪಿನಿಂದ ತೊಳೆದು ಇಟ್ಟಿರೋದು ತವಾ, ಚಪಾತಿ ತವಾ ಇದು. ಈಗ ಚಪಾತಿ ಹಾಕ್ತೀನಿ, ಜೊತೆಯಲ್ಲಿ ಬೆಂಡೆಕಾಯಿನೂ ನೋಡ್ತೀನಿ ಏನಾಗಿದೆ ಅಂತ. ಪಲ್ಯಗೆ ಸಮಾಚಾರ ಹೇಳಬೇಕಾ ಏನು ಕತೆ ಹೇಳಬೇಕಾ ಪಲ್ಯದ್ದು ಗೊತ್ತಿಲ್ಲ ನನಗೆ. ನೋಡ್ರಿ, ಇಲ್ಲಿ ಒಂದು ಸ್ವಲ್ಪನೇ ನೀರಿದೆ. 5 ನಿಮಿಷ ಹಾಗೆ ಬಿಡ್ತೀನಿ, ಆಮೇಲೆ ಗ್ಯಾಸ್ ಬಂದ್ ಮಾಡ್ತೀನಿ ನಾನು. ನೋಡ್ರಿ, ಕರೆಕ್ಟ್ ಆಯಿತು. ನೀರೇ ಇಲ್ಲ ಫ್ರೆಂಡ್ಸ್ ಇದರಲ್ಲಿ. ತುಂಬ ಸಿಂಪಲ್ಲಾಗಿ ನಮ್ಮ ಮನೆಯ ಸ್ಟೈಲ್ ಇದು. ಅದೇ ಹೆಸರು, ಸಿಂಪಲ್ ಹೆಸರು ಇಟ್ಟಿರೋದು ನನ್ನ ಚಾನಲ್ದು, ಮನೆ ಸಿಂಪಲ್ ಲೈಫ್ ಅಂತ. ಅದಕ್ಕೆ ನಾನು ಸಿಂಪಲ್ ರೆಸಿಪಿ ತೋರಿಸ್ತಾ ಇರೋದು. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿರಿ. ಒಳ್ಳೆ
ಚೋಟು ಸಹ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ ಇಲ್ಲಿ ಚಪಾತಿ ಬೇಯಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಬೇಯಿಸ್ಬೇಕು ಚಪಾತಿಗೆ ಮೈದಾ ಹಿಟ್ಟಿಂದು. ಹಾಗೆ ತಿಂದರೆ ಹೊಟ್ಟೆ ನೋವಾಗತ್ತೆ. ನೋಡಿರಿ ಇದೇ ಥರ ಎಲ್ಲ ಚಪಾತಿನೂ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಂದರೆ ಈ ದಿನ ಎಲ್ಲ ರಜೆ ಅಲ್ಲ, ಮಕ್ಕಳಿಗೆ ಒಂದು ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ. 9:30 ಆಗಿಬಿಡ್ತು. ನೋಡಿರಿ ಇಲ್ಲಿ ಚಪಾತಿಯಲ್ಲಿ ರೊಟ್ಟಿಯಲ್ಲಿ 4 ಭಾಗ ಮಾಡಿನೇ ತಿನ್ನಬೇಕು ಫ್ರೆಂಡ್ಸ್. ನೋಡಿರಿ ಇಬ್ರಿಗೂ ಹಾಕಿ ಕೊಡ್ತಾಯಿದ್ದೀನಿ, ಜವೇರಿಯಾ ಮತ್ತು ಕಾಮ್ರಾನಿಗೆ. ಜವೇರಿಯಾ ಜಾಸ್ತಿ ತಿನ್ನಲ್ಲ ತರಕಾರಿ, ಅದಕ್ಕೆ ಫಸ್ಟಾಗಿ ನಾನು ಹಾಕ್ಕೊಡ್ತೀನಿ ಅವಳಿಗೆ. ತಿನ್ನಲೇಬೇಕು ಅಂತ ಹೆದರ್ಸ್ತೀನಿ ಒಂದು ಸ್ವಲ್ಪ, ಸುಮ್ಮನೆ ತಿಂತಾಳೆ. ರೆಡಿ ಆಯಿತು ನಮ್ಮ ಚಪಾತಿ ಒದ್ದಾಗಿ. ಇಲ್ಲಿ ನಾಷ್ಟ ಎಲ್ಲ ಆಯಿತು, ಕೆಲಸ ಆಯಿತು, ಬೇಸಿಕ್ ಕೆಲಸ, ಪಾತ್ರೆ ತೊಳೆಯೋದು, ಹೊಲ ನರ್ಸೋದು ಅದೆಲ್ಲ. ಈಗ ಪಾರ್ಸಲ್ ಬಂದಿದೆ, ಇಲ್ಲಿ ಕಟ್ ಮಾಡಿ ಕೊಟ್ಟಿದೆ ಅವಳಿಗೆ ಜವೇರಿಗೆ. ಏನಂದರೆ ಲಗಿನ್ಸ್ ಫ್ರೆಂಡ್ಸ್. ಇದು ಎಷ್ಟಿದ್ರೂ ಸಾಕಾಗಲ್ಲ ನಮಗೆ. 5 ಕಲರ್ ಲಗಿನ್ಸ್ ಇದೆ. ಇದು ಒಂದು ಸ್ವಲ್ಪ ಸೈಜ್ನಲ್ಲಿ ನಾನು ದೊಡ್ಡದೇ ಹಾಕಿದ್ದೆ, ಅದಕ್ಕೆ 15-16 ಅಂತ ಒಂದು ಸ್ವಲ್ಪ ದೊಡ್ಡದೇ ಬಂದಿದೆ. ಇದು ಏನಾಗಲ್ಲ ಫ್ರೆಂಡ್ಸ್, ಹಾಕಿದರೆ ಫುಲ್ ಬಫ್ ಬರುತ್ತೆ ಕೆಳಗಡೆ. ನೋಡ್ರಿ ಒಂದು ಸ್ವಲ್ಪ ಉದ್ದ ಇದೆ, ಅದು ಇಲ್ಲಾಂದರೆ ಕಟ್ ಮಾಡ್ತೀನಿ ನಾನು. ಅವಳಿಗೆ ಹಾಗೆ ಇರಬೇಕು, ಲೂಸಾಗಿ. ಟೈಟ್ ಇದ್ದರೆ ಆಯಿತು, ಹೊಲಿಗೆ ಪೂರ್ತಿ ಬಿಚ್ಕೊಳಕ್ಕೆ ಬರ್ತಾಳೆ ಬಿಚ್ಚಿ. ಅದಕ್ಕೆ ನಾನು ಒಂದು ಸ್ವಲ್ಪ ದೊಡ್ಡದೇ ತರಿಸ್ದೆ ಫ್ಲಿಪ್ಕಾರ್ಟ್ನಲ್ಲಿ. ಇದು 360 ರೂಪಾಯಿ ಫ್ರೆಂಡ್ಸ್, ಇದು ಲಗಿನ್ಸು. ಆಯ್ತು, ಈಗ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಯಾಕಂದರೆ ಗುಬ್ಬಚ್ಚಿ ಬರ್ತಾರೆ ನಮ್ಮ ಮನೆಗೆ ತಿನ್ನೋಕ್ಕೆ, ಚೀನ್ ಅಂತ. ಅದಕ್ಕೆ ದಿನ ಇಷ್ಟು ಅಕ್ಕಿ ಹಾಕ್ತಾಯಿರ್ತೀನಿ ಅವರಿಗೆ. ನೀರು ಟಬ್ನಲ್ಲಿ ಇದೆ, ಕುಡಿತಾರೆ ಅದೇ ನೀರು. ಅಕ್ಕಿ ಮಾತ್ರ ಹಾಕ್ತೀನಿ. ಅಲ್ಲಿ ನೋಡ್ರಿ, ಅಲ್ಲಿ ಗುಬ್ಬಚ್ಚಿ ಅಂತೀರಾ ಏನು ಪಾರಿವಾಳ ಅಂತೀರಾ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನನಗೆ. ನೋಡಿರಿ ಅಲ್ಲಿ ನಾನು ಒಂದು ಸ್ವಲ್ಪ ಫೋನ್ ತೆಗೆದ್ರೆ ಸಾಕು, ಹೋಗಿಬಿಡ್ತೇವೆ, ಅದು ಹೆದರಿ. ಒಂದು ಸ್ವಲ್ಪ ತಿಂದು ಹೋಗಿದ್ದಾರೆ, ಮತ್ತೆ ಬಂತು ನೋಡ್ರಿ. ಅಲ್ಲಿ ಬರ್ತಾರೆ ಹೋಗ್ತಾರೆ. ಅದಕ್ಕೆ ನಾನು ಕಾಂಪೌಂಡ್ನಲ್ಲಿ ಕೂತಿದ್ದೀನಿ, ವಿಡಿಯೋ ಒಂದು ಸ್ವಲ್ಪ ಹಿಡಿಯೋಣ ಅಂತ. ಗುಬ್ಬಚ್ಚಿದ್ದು ಮತ್ತೆ ಬಂತು. ಅಲ್ಲಿ ಬಿಸಿಲು ಜಾಸ್ತಿ ಇದೆ ಅಲ್ಲ ಫ್ರೆಂಡ್ಸ್. ನೀವು ಅಕ್ಕಪಕ್ಕ ಮನೆಯಲ್ಲಿ ಇಡ್ರಿ, ನೀರು ಇಡ್ರಿ, ಅಕ್ಕಿ ಒಂದು ಸ್ವಲ್ಪ ಹಾಕಿಡ್ರಿ. ಪಾಪ ಅವರಿಗೂ ಹಸು ಆಗತ್ತಲ್ಲ, ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್.